ಯಾರು ಸ್ಟ್ರಾಂಗ್ ಇದ್ದಾರೆ? ನಮ್ಮವ್ರು ನಮ್ಮ 100% ಟೀಮೇ ಸ್ಟ್ರಾಂಗ್. ಹೌದು. ಬಟ್ ಬಟ್ ಅವ್ರ ವಿರುದ್ಧ ಅವ್ರ ವಿರುದ್ಧ ಅಂದ್ರೆ ಈಗ ಲಾಸ್ಟ್ ಕಂಪೇರ್ 4-5 ಮ್ಯಾಚ್ ನೋಡೋದಾದ್ರೆ RCB ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬೌಲಿಂಗ್ ವೀಕ್ ಇತ್ತು. ಸೊ ಇವಾಗ ನೋಡಿದ್ರೆ ಸ್ವಲ್ಪ ಬ್ಯಾಟಿಂಗ್ ವೀಕಪ್ ಅದ್ರಲ್ಲೂ ಮಿಡ್ಲ್ ಆರ್ಡ್ ಅಲ್ಲಿ ಜಿತೇಶ್ ಶರ್ಮಾ ಆಗಿರ್ಬೋದು, ರೊಮಾರಿಯೋ ಶೆಫರ್ಡ್ ಆಗಿರ್ಬೋದು, ಈ ತರ ಇವ್ರು ಇನ್ನು ಫಾರ್ಮಿಗೆ ಬಂದಿಲ್ಲ ಅಂತ ಒಂದು ಫಿನಿಶಿಂಗ್ ರೋಲ್ ಬರ್ತಾ ಇಲ್ಲ. ಸೊ ನಮಗೇನಾದ್ರು ಮೈನಸ್ ಆದ್ರೆ ಈ ಒಂದು ಮಿಡ್ಲ್ ಆರ್ಡ್ ಬ್ಯಾಟಿಂಗ್ ಲೈನ್ ಅಪ್ ಮೈನಸ್ ಆಗುತ್ತೆ. ಹೌದು, ಯಾಕಂದ್ರೆ ಈ ಶೆಫರ್ಡ್ ಮತ್ತೆ ಜಿತೇಶ್ ಶರ್ಮಾ ಇವರೆಲ್ಲ ಹಿಂದಿನ ಸೀಸನ್ ಅಲ್ಲಿ ಬೇರೆ ಟೀಮ್ ಅವರು ಆಪೋಸಿಟ್ ಟೀಮ್ ಅವ್ರು ಭಯ ಬೀಳ್ತಿದ್ರು. ಹೌದು. ಈ CSK ಟೀಮ್ ಅವ್ರ ಮೇಲೆಲ್ಲ ಸಖತ್ತಾಗಿ ಆಡಿದ್ರು. ಬಟ್ ಈ ಸೀಸನ್ ಎಲ್ಲರೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ರು, ಶೆಫರ್ಡ್ ಆಡ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಲಾಸ್ಟ್ ಒಂದ್ 2-3 ಮ್ಯಾಚ್ ನೋಡೋದಾದ್ರೆ ಅವ್ರು ಯಾವಾಗ ಅವ್ರ ನೆಸೆಸಿಟಿ ಬೇಕಿತ್ತು ಟೀಮ್ಗೆ ಆ ಟೈಮಲ್ಲಿ ಅವ್ರು ಫೈಲ್ ಆಗಿದ್ದಾರೆ. ಹಂಗಿದ್ದಾಗ ಅದೊಂದ್ ಸ್ವಲ್ಪ ಅವರಿಗೆ ಡ್ರಾಬ್ಯಾಕ್ ಆಗ್ಬೋದು. ಅಪೋಸಿಟ್ ಟೀಮ್ ಅವರಿಗೆ ಅದೊಂದು ಸ್ಟ್ರಾಂಗ್ ಇರ್ಬೋದು, ಇವ್ರಿಗೆ ಒಂದಷ್ಟು ವೀಕ್ನೆಸ್ ಇದೆ, ನಾವು ಅದನ್ನ ಟಾರ್ಗೆಟ್ ಮಾಡಿದ್ರೆ ಇವ್ರದ್ದು ಫಿನಿಶಿಂಗ್ ಏನಿಲ್ಲ ಅಂತ ಅದೊಂದು ಚಾನ್ಸ್ ಸಿಗುತ್ತೆ ಅವರಿಗೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ ನಮ್ಗೆ ಕಪ್ ಗೆಲ್ಲೋದಕ್ಕೆ ಏನು ಕಾರಣ ಅಂದ್ರೆ ಇವರೇ ಪ್ಲೇಯರ್ಸ್, ಬೇರೆ ಯಾರು ಇರಲಿಲ್ಲ. ಹೌದಾ? ಸೊ ಏನಂತಂದ್ರೆ ಅದೇ ಪ್ರತಿಯೊಬ್ರು ಕೂಡ ನಿಂತು ಆಡ್ತಾ ಇದ್ರು. ಅಂದ್ರೆ ಇವಾಗ ನಾವು 4 ಜನ ವಿಕೆಟ್ ಹೋಯ್ತಂದ್ರೆ 5ನೇ ಬಂದು ಗೆಲ್ಸೋ ಕೆಪಾಸಿಟಿ ಇತ್ತು. ಬಟ್ ಇವಾಗ ಹಂಗ ಆಗ್ತಾ ಇಲ್ಲ. ಸೊ ಯಾರು ಗೆಲ್ಲಿಸ್ತಾರೆ ಅಂತ ನಾವು ಹೋಪ್ ಇಟ್ಕೊಂಡಿರ್ತೀವಿ, ಅವರೇ ವಿಕೆಟ್ ಕೊಡ್ತಿದ್ದಾರೆ. ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಅವರೇ ರನ್ ಓಡಿಸ್ಕೊಳ್ತಿದ್ದಾರೆ. ಸೊ ಈ ತರ ಆಗ್ತಿರೋದ್ರಿಂದ RCB ಅದರಲ್ಲೂ ಮಿಡ್ಲ್ ಆರ್ಡರ್ ತುಂಬಾ ಸಮಸ್ಯೆ ಆಗಿ ಕಾಡ್ತಾ ಇದೆ. ಸೊ ಚೇಂಜಸ್ ಕೂಡ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ.